ಒಬ್ಬ ಡೆಲಿವರಿ ಬಾಯ್ ಸತತ 2 ಗಂಟೆಗಳ ಕಾಲ ನಿಂತಲ್ಲೇ ಸ್ಟ್ಯಾಚು ತರ ನಿಂತ್ಕೊಂಡಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಕೆಲವರು ಭಾರತಕ್ಕೆ ಜಾಂಬಿ ಬಂದ್ಬಿಟ್ಟಿದೆ, ಜಾಂಬಿ ಡ್ರಗ್ ಬಂದಿದೆ, ಭೂಮಿ ಸರ್ವನಾಶ ಆಗೋ ಕಾಲ ಬಂದಿದೆ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಮಾರ್ಚ್ 24ನೇ ತಾರೀಕು ಚಂಡೀಗಢದ ಸೆಕ್ಟರ್ 33B ನಲ್ಲಿ. ಜನ ಈ ಹುಡುಗನನ್ನ ನೋಡಿ ಪೊಲೀಸ್ನರಿಗೆ ತಿಳಿಸಿದರೆ ತಕ್ಷಣ ಪೊಲೀಸ್ನವರು ಬಂದು ಅನುಮಾನದಿಂದ ಆ ಹುಡುಗನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಮೆಡಿಕಲ್ ರಿಸಲ್ಟ್ ನಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಆ ಹುಡುಗ ಯಾವುದೇ ಡ್ರಗ್ ತಗೊಂಡಿಲ್ಲ, ಹಾಗೆ ಆಲ್ಕೋಹಾಲ್ ಕೂಡ ಸೇವನೆ ಮಾಡಿಲ್ಲ ಅಂತ ರಿಪೋರ್ಟ್ ಬಂದಿದೆ. ಸೊ ಆ ಹುಡುಗನ ಮೇಲೆ ಯಾವುದೇ ತಪ್ಪಿಲ್ಲ ಅಂತ ಗೊತ್ತಾಗಿ ಅವನನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಆ ಹುಡುಗ ಅಲ್ಲಿ 2 ಗಂಟೆಗಳ ಕಾಲ ಸ್ಟ್ಯಾಚು ತರ ನಿಂತ್ಕೊಂಡಿದ್ದು ಯಾಕೆ ಅಂತ ಕೇಳಿದಾಗ ಡಾಕ್ಟರ್ ಹೇಳಿದ್ದು ಆ ಹುಡುಗನಿಗೆ ನರವ್ಯೂಹದ ಸ್ತಬ್ಧತೆ ಅಂದ್ರೆ ಆಬ್ಸೆನ್ ಸೀಸರ್ ಅಥವಾ ಕ್ಯಾಟಟೋನಿಯಾ ಅನ್ನೋ ಕಾಯಿಲೆ ಇದೆ. ಇದು ಪಿಟ್ಸ್ ಕಾಯಿಲೆಯ ಇನ್ನೊಂದು ವಿಧ. ಪಿಟ್ಸ್ ಬಂದವರು ಸಾಮಾನ್ಯವಾಗಿ ಕೈಕಾಲನ್ನ ಬಡ್ಕೊಳ್ತಾರೆ, ಆದ್ರೆ ಆಬ್ಸೆನ್ ಸೀಸರ್ ಇರೋರು ಸಡನ್ ಆಗಿ ಒಂದೇ ಜಾಗದಲ್ಲಿ ಸ್ಟ್ಯಾಚು ತರ ನಿಂತ್ಕೊಳ್ತಾರೆ. ಅವರ ಬ್ರೈನ್ ಹ್ಯಾಂಗ್ ಆಗಿರುತ್ತೆ, ಅವರ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋ ಅರಿವೇ ಅವರಿಗೆ ಇರೋದಿಲ್ಲ. ಈ ಕಾಯಿಲೆ ಬರೋದಕ್ಕೆ ಕಾರಣ ಏನು? ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡೋದು, ನಿದ್ದೆ ಮಾಡದೇ ಇರೋದು, ಫಿಸಿಕಲಿ ಅಂಡ್ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿದ್ರೆ ಈ ರೀತಿ ಆಗುತ್ತೆ. ಮನುಷ್ಯ ಕೆಲಸ ಮಾಡೋದೇ ನೆಮ್ಮದಿಗೋಸ್ಕರ. ಹೌದು, ಅವರವರ ಮನೆ ಪರಿಸ್ಥಿತಿಗಳು, ಕಷ್ಟಗಳು ಆ ರೀತಿ ಇರ್ತವೆ. ಆದ್ರೆ ಆ ಕೆಲಸದಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ನಮ್ಮ ಜೀವಕ್ಕೆ ಕಂಟಕ ಆಗ್ತಾ ಇದೆ ಅಂದಾಗ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಅಮೆರಿಕದ ಕೆಲವು ಸಿಟಿಗಳಲ್ಲಿ ಜನರು ರಸ್ತೆಯಲ್ಲಿ ವಿಚಿತ್ರವಾಗಿ ಬಕ್ಕೊಂಡು ಗಂಟೆಗಟ್ಟಲೆ ಸ್ಟ್ಯಾಚು ತರ ನಿಂತ್ಕೊಂಡಿರೋ ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಅದು ಜಾಂಬಿ ಡ್ರಗ್ ಎಫೆಕ್ಟ್. ಆದ್ರೆ ಈ ಹುಡುಗನ ವಿಷಯದಲ್ಲಿ ಆ ರೀತಿ ಏನೂ ಆಗಿಲ್ಲ, ಯಾರು ಭಯ ಪಡೋ ನೆಸೆಸಿಟಿ ಕೂಡ ಇಲ್ಲ. ಹಾಗೆ ಫೇಕ್ ಸುದ್ದಿಗಳನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಒಂದ್ಸಲ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ, ಆಮೇಲೆ ಅದು ಸತ್ಯ ಅನ್ಸಿದ್ರೆ ಮಾತ್ರ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.